All the way, say my love, take me all the way. I love you stop. ಮನುಷ್ಯ ಒಳ್ಳೆಯವನೇ, ಆದ್ರೆ ಏನ್ ಪ್ರಯೋಜನ? ತಿಂಗಳಲ್ಲಿ 4 ದಿನ ಕೂಡ ಮನೇಲಿರಲ್ಲ. ವರ್ಷ ಪೂರ್ತಿ ಆ ಬಿಸ್ನೆಸ್ ಈ ಬಿಸ್ನೆಸ್ ಅಂತ ಸುತ್ತಾನೆ ಇರ್ತಾನೆ. ಅಂಥವನ್ನ ಕಟ್ಕೊಂಡು ನಾನು ಏನ್ ಮಾಡ್ಲಿ? ಈ ದೇಹಕ್ಕೆ ದುಡ್ಡು ಬೇಕಾಗಿಲ್ಲ. ನನಗೂ ಆಸೆ ಆಕಾಂಕ್ಷೆಗಳಿರಲ್ವೇನೋ? ತಗೊಳ್ಳಿ, ನಿಮ್ ಬಾಡಿನ ವಾರ್ಮ್ ಅಪ್ ಮಾಡ್ಕೊಳ್ಳಿ. ನನ್ನ ಗಂಡನ್ಗೆ ನನ್ ಮೇಲೆ ತುಂಬಾ ನಂಬಿಕೆ. ಅವ್ನು ನನ್ ತುಂಬಾ ಪ್ರೀತಿಸ್ತಾನೆ. ನನ್ಗೊಂದ್ಸಲ ಅನ್ಸುತ್ತೆ ನನ್ ಗಂಡನ್ಗೆ ನಾನ್ ಮೋಸ ಮಾಡ್ತಾ ಇದ್ದೀನೇನೋ ಅಂತ. ಈ ಯವ್ವನಕ್ಕೆ ನಂಬಿಕೆ ಬೇಕಾಗಿಲ್ಲ, ಸುಖ ಸುಖ ಬೇಕು. ಇದು ಕೇವಲ ನಾಮಕಾವಾಸ್ತೆ, ವೇಸ್ಟ್. ಇಂಥ ಸಮಯದಲ್ಲೂ ಡಿಸ್ಟರ್ಬ್ ಮಾಡ್ತಾ ಇದೆ. ಲುಕ್ ಅಟ್ ಮೀ. ಈ ನನ್ನ ದೇಹನ ನಾನು ಎಷ್ಟೊಂದು ಜೋಪಾನವಾಗಿ ನೋಡ್ಕೋತಾ ಇದ್ದೀನಿ. ನನ್ನ ಸೌಂದರ್ಯದ ಬಗ್ಗೆ ನನಗೇನೆ ತುಂಬಾ ಆಶ್ಚರ್ಯ, ಸಂತೋಷ, ಖುಷಿ ಆಗತ್ತೆ. ಆದ್ರೆ ಈ ನನ್ನ ಗಂಡ ಅನ್ನೋ ಈಡಿಯಟ್ಗೆ ಇದು ಯಾವುದು ಬೇಕಾಗಿಲ್ಲ. Come on, let's not waste our precious time. ಈ ಅರಳಿರೋ ಹೂವನ್ನ ಆನಂದದಿಂದ ಆಲಂಗಿಸು ಬಾ. ವಾಹ್, ರಂಭೆ ಮೇನಕೆಯರಂತೆ, ನೂರ್ಜಹಾನಳಂತೆ, 100 ಮೊಂತಾಜುರಂತೆ, ತುಂಬು ಯವ್ವನ ತುಂಬಿ ತುಳುಕುತ್ತಿರುವ ಹುಣ್ಣಿಮೆಯ ಚಂದ್ರಬಿಂಬದಂತೆ ನಿನ್ನ ಮಾದಕವಾದ ಕಣ್ಣುಗಳಲ್ಲಿ ಎಂತಹ ಆಕರ್ಷಣೆ ಇದೆ ಗೊತ್ತಾ? ಥ್ಯಾಂಕ್ ಯು. ಕಾಮನಲ್ಲಿ ಕಾಮವನು, ರತಿಯಲ್ಲಿ ವಿರತಿಯನೂ ಹುಟ್ಟಿಸುವ ಯುವತಿಯಂತೆ, ಪ್ರೇಮ ದೇವತೆಗಳ ನೆರಳೇ ಇದಿರಾದಂತೆ, ಮೋಹಿನಿಯ ಸವತಿಯಂತಿರುವ ನಿನ್ನ ಸೌಂದರ್ಯವನ್ನು ಯಾವ ಕವಿಯೂ ವರ್ಣಿಸಲು ಸಾಧ್ಯವೇ ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬಟ್ ಯು ಶುಡ್ ನಾಟ್ ಬಿ ಅಲೈವ್. ವಾಟ್? Yes. ನಿನ್ ಗಂಡ ದೊಡ್ಡ ಬಿಸಿನೆಸ್ ಮ್ಯಾನ್ ಅಂತ ತಾನೇ ನೀನ್ ಅವನನ್ನ ಮದುವೆ ಆಗಿದ್ದು. ಅವನ ಹತ್ರ ಆಸ್ತಿ ಅಂತಸ್ತು ಏನೂ ಇಲ್ಲದೆ ಇದ್ದಿದ್ರೆ ನೀನ್ ಅವನನ್ನ ಮದುವೆ ಆಗ್ತಿದ್ದೇನೆ ನಿನ್ನ ಸುಖ ಸಂತೋಷಕ್ಕೋಸ್ಕರ. ತನ್ನ ಜೀವನಾನೇ ಮುಡಿಪಾಗಿಟ್ಟು ನಿನ್ನನ್ನೇ ಸಂಪೂರ್ಣವಾಗಿ ನಂಬಿರೋ ನಿನ್ನ ಗಂಡನಿಗೆ ದ್ರೋಹ ಮಾಡ್ತಾ ಇದೆಯಲ್ಲ, ನೀನು ನಿಜವಾದ ಹೆಂಡತಿ ಏನೇ? ಏನಂದೆ ನೀನು? ತಾಳಿ ಅಡ್ಡ ಬರುತ್ತೆ ಅಂದೆ ಅಲ್ಲ? ಅದು ತಾಳಿ ಅಷ್ಟೇ ಅಲ್ಲ, ಸದಾಕಾಲ ಸದಾಚಾರಣೆಯಾಗಿರು ಅನ್ನೋ ಎಚ್ಚರಿಕೆ ಸಂಕೇತ ಕಡೆ ಅದು. ನಾನೆಲ್ಲೇ ಇದ್ರು ನಿನ್ನಲ್ಲೇ ಸದಾ ಇದೀನಿ ಅಂತ ಗಂಡ ಕಟ್ಟಿರೋ ಪವಿತ್ರ ಬಂಧನದ ಮಾಂಗಲ್ಯನೇ ತೆಗೆದು ಪಕ್ಕಕ್ಕೆ ಬಿಸಾಕಿದ್ಯಲ್ಲ. ಇನ್ನೆಂತ ಹೆಂಗಸೆ ನೀನು? ನಿಮ್ಮಂತ ಹೆಂಗಸರು ಈ ಭೂಮಿ ಮೇಲೆ ಬದುಕಿದ್ರೆ ಸೃಷ್ಟಿಯ ಸಂಕಲ್ಪ ವಿಕಲ್ಪವಾಗಿ ಬಿಡುತ್ತೆ. ಅನ್ನ ಪಾಷಾಣ ಆಗುತ್ತೆ, ಹಾಲು ಹಾಲಾಹಲ ಆಗುತ್ತೆ, ನೀರು ವಿಷ ಆಗುತ್ತೆ. ಯಾರೋ ಒಬ್ಬರಿಂದ ಈ ಹೆಣ್ಕುಲಕ್ಕೆ ನಿನ್ನ ಬದುಕಿರಬಾರದು, ಬದುಕಿರ್ಕೂಡ್ದು. ಎಲ್ಲ ರೆಡಿ ಬುದ್ಧಿ?
ಗಣಪತಿ ಸರ್, ಆಕೆ ಹಸ್ಬೆಂಡ್ ಬಂದ್ರ? ಫ್ಲೈಟ್ ಲ್ಯಾಂಡ್ ಆಗಿದೆ. ಈಸ್ ಎಕ್ಸ್ಪೆಕ್ಟೆಡ್ ಎನಿ ಮೊಮೆಂಟ್ ಸರ್. ಏನೇ ನಿನ್ನ ಹೆಸರು? ಪುಟ್ರಂಗಯ್ಯ ಸ್ವಾಮಿ. ಎಷ್ಟ್ ದಿನ ಕೆಲಸ ಮಾಡ್ತಿದ್ದಿ ಇಲ್ಲಿ? 5 ವರ್ಷದಿಂದ ಸ್ವಾಮಿ. ರಾತ್ರಿ ಮನೆಗೆ ಯಾರ್ಯಾರು ಬಂದಿದ್ರು? ಗೊತ್ತಾಗ್ಲಿಲ್ಲ ಸ್ವಾಮಿ, ಕತ್ಲಾಗಿತ್ತು. ಆಹಾ, ಮಿಸ್ಟರ್ ಗಣಪತಿ, Sir. ಟೇಕ್ ಹಿಮ್ ಟು ಕಸ್ಟಡಿ. ಸ್ವಾಮಿ, ನನಗೂ ಸಂಬಂಧ ಇಲ್ಲ. ನಿಮ್ ದಮ್ಮ ಹೇಳ್ತೀನಿ, ಬಿಟ್ಬಿಡಿ ಸ್ವಾಮಿ. ಬಿಟ್ಬಿಡಿ ಸ್ವಾಮಿ. ಇದೇ ತರ ಸರಣಿ ಕೊಲೆಗಳು ನಡೀತಾ ಇದ್ರು ನಿಮ್ ಡಿಪಾರ್ಟ್ಮೆಂಟ್ ಕೈಯಲ್ಲಿ ಕೊಲೆಗಾರನ ಹಿಡಿಯಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಸರ್? 2 ತಿಂಗಳ ಹಿಂದೆ ಪಾಶಂ ಸರ್ಕಲ್ ನಡೆದ ಹೆಣ್ಣಿನ ಭಯಾನಕ ಕೊಲೆಯಿಂದ ಜನ ಇನ್ನು ಚೇತರಿಸ್ಕೊಡೋದಕ್ಕೆ ಮೊದಲೇ ಅದೇ ರೀತಿ ಇನ್ನೊಂದು ಕೊಲೆ ಆಗಿದೆಯಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡ್ತಿದ್ಯೋ ಇಲ್ಲ ನಿದ್ದೆ ಮಾಡ್ತಿದ್ಯೋ ಸರ್? ಹೋಮ್ ಮಿನಿಸ್ಟ್ರು ಈಗಾಗಲೇ ನಿಮ್ ರಾಜೀನಾಮೆ ಕೇಳಿದಾರಂತಲ್ಲ, ಇದು ನಿಜನಾ ಸರ್? ನೆಕ್ಸ್ಟ್ ನಿಮ್ಮ ಸೀಟ್ಗೆ ಮಾಜಿ ಪ್ರಧಾನಿ ರಿಲೇಟಿವ್ ಬರ್ತಾರಂತಲ್ಲ, ಹೌದಾ ಸರ್? ಯಾವನೋ ಜಾತಿಗೇಟ್ ನನ್ ಮಗ ತನ್ನ ಹೆಂಡತಿಗೂ ಪಕ್ಕದ ಮನೆ ನಿಯತ್ ನನ್ ಮಗ ದಿವಾಕರ್ಗೂ ಸಂಬಂಧ ಕಟ್ಟಿ ಕೊಟ್ಟ ಕಂಪ್ಲೇಂಟ್ ನಲ್ಲಿ ನ್ಯಾಯ ಇಲ್ಲ ಅಂತ ಹೇಳಿದ ಜೆಂಟ್ಲ್ಮೆನ್ ಜಾಯಿಂಟ್ ಕಮಿಷನ್ ನ ಹಿಂದೂ ಮುಂದೆ ನೋಡದೆ ಎತ್ತಿ ಸಮುದ್ರಕ್ಕೆ ಬಿಸಾಕಿದ್ರಲ್ಲ, ಅವಾಗ ನೀವ್ಯಾಕೆ ಸರ್ ಪ್ರೊಟೆಸ್ಟ್ ಮಾಡ್ಲಿಲ್ಲ? ಚಿನ್ನದ ವ್ಯಾಪಾರಿ ದರೋಡೆ ಮಾಡಿ ತಲೆ ತಪ್ಪಿಸ್ಕೊಂಡು ಹೋಗಿದ್ದ ಸಿಲ್ವರಪ್ಪನ ಮತ್ತೆ ಕರೆದು ಕೆಲಸ ಕೊಟ್ಟಿದ್ದೀರಲ್ಲ ಸರ್, ಇದು ನ್ಯಾಯನಾ ಸರ್? ಸಾಕು ಮುಚ್ಚ್ರಿ ಬಾಯಿನ. ಪ್ರಶ್ನೆ ಕೇಳಕ್ಕೂ ಒಂದು ರೀತಿ ನೀತಿ ಇದೆ. ನಾನು ಆಗ್ಲಿಂದ ನೋಡ್ತಲೇ ಇದ್ದೀನಿ. ಬರೀ ಅಸಂಬದ್ಧವಾದ ಪ್ರಶ್ನೆಗಳನ್ನು ಕೇಳಿ ತರಲೆ ಮಾಡ್ತಾ ಇದ್ದೀರಾ ಸರ್. ಈ ಕೋಪನ ನಮ್ಮ ಮೇಲೆ ತೋರಿಸೋ ಬದಲು ನಿಮ್ಮ ಆಫೀಸರ್ಸ್ ಮೇಲೆ ತೋರಿಸಿದ್ರೆ ಆ ಕೊಲೆಗಾರನ ಹಿಡಿದು ಇದಕ್ಕೆಲ್ಲ ಒಂದು ಮುಕ್ತಾಯ ಹೇಳ್ಬೋದಲ್ಲ ಸರ್? ಮಿಸ್ಟರ್ ಗಣಪತಿ, ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಮಧ್ಯಾಹ್ನ ಬಂದ ನೋಡಿ. ಸರ್, ಲಲಿತಾ ಜಯಚಂದ್ರಕ್ಕೆ ಎಷ್ಟು ವಿಸ್ರ ಬಂದಿದೆ ಸರ್? ಲ್ಯಾಬ್ ಅಲ್ಲಿ. ಓಕೆ ಸರ್. ಮೇ ಐ ಕಮ್ ಇನ್? Come in. Yes. I am Assistant Commissioner of Police, Mr. Ganapati. I'm Gopinath, Director, Department of Forensic Science. Nice to meet you, sir. What can I do for you, sir? I want the reports of Mrs. Lalita Jayachandra immediately, since the Commissioner is pressurizing me like anything. I know, sir. You are pressurized by the Commissioner is pressurized by the DG is pressurized by the Home Minister is pressurized by the Chief Minister, and the Chief Minister is pressurized by the High Command. Totally the whole country is under pressure, and I am getting blood pressure because of your pressure. Shut up. Did I ask you to sit? No. Get up. Okay. I'm sorry. You should have common sense. ಮುಚ್ಕೊಂಡು ಕೂತ್ಕೋಪ. ಅತ್ತಿಗೆ ಪುಟ್ಟಿ ಎಲ್ಲ ಚೆನ್ನಾಗಿದ್ದಾರ? ನೀನೇನಯ್ಯ ಸುಮಾರು ದಿವಸದಿಂದ ಮನೆ ಕಡೆ ಬತ್ತೇನೆ ಇಲ್ಲ. ಅಯ್ಯೋ ನಮ್ ಗೋಪಿ ಬರ್ಲೇ ಇಲ್ಲ ಅಲ್ಲ ಅಂತ ನಿಮ್ಮ ಅತ್ತಿಗೆ ಒಂದೇ ಸಮ ಬೇಚಾಡ್ತಾ ಇದ್ದಾಳೆ. ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಬರ್ಲಿಲ್ಲ. ಇವತ್ತು ಸಾಯಂಕಾಲ ಬರ್ತೀನಿ. ಓಕೆ, ಕಮ್ ಟು ದ ಪಾಯಿಂಟ್. ಬಂದ ವಿಷಯ ಇನ್ನೇನಿದೆ, ಆ ಕಿಲ್ಲರ್ ಮತ್ತೆ ಮದುವೆ ಆಗಿರೋ ಹೆಂಗಸರನ್ನೇ ಕೊಲ್ತಾ ಇದ್ದಾನೆ.
ಅವನ ಉದ್ದೇಶ ಏನು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಕಣೋ. ಸಾಮಾನ್ಯವಾಗಿ ಯಾವುದೇ ಕಿಲ್ಲರ್ ಏನಾದ್ರೂ ಒಂದು ಕ್ಲೂನ ಬಿಟ್ಟೇ ಹೋಗ್ತಾನೆ. ಆದ್ರೆ ಈ ಕಿಲ್ಲರ್ ನನ್ನ ಮಗ ಒಂದೇ ಒಂದು ಸಣ್ಣ ಕ್ಲೂನು ಬಿಡ್ತಾ ಇಲ್ಲ. ತುಂಬಾ ಕಿಲಾಡಿ ಬಿಡೋಣ ಅವನು. ಏನು ಕಿಲಾಡಿನೋ ಏನೋ, ಕಮಿಷನರು ನಮ್ ಲಾಡಿ ಬಿಸ್ತಾ ಇದ್ದಾನೆ. ನಗಪ್ಪ, ಇನ್ನೂ ಜೋರಾಗಿ ನಗು. ಬೆಕ್ಕಗೆ ಚಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಗೋಪಿ, ಹೀಗೆ ನಗ್ತಾ ಇರ್ತೀಯೋ ನನಗೆ ರಿಪೋರ್ಟ್ಸ್ ಏನಾದ್ರು ಕೊಡ್ತೀಯೋ? ರಿಪೋರ್ಟ್ ರೆಡಿ, ತಗೊಳ್ಳಿ. ನಾನು 8 ವರ್ಷದಿಂದ ರಿಪೋರ್ಟ್ ಕೊಡ್ತಾನೆ ಇದ್ದೀನಿ, ನೀವು ತಗೊಂಡು ಹೋಗ್ತಾನೆ ಇದ್ದೀರಾ. ಆದ್ರೆ ಕೊಲೆಗಾರನ ಮಾತ್ರ ಹಿಡಿಲಿಲ್ಲ. ಏನಯ್ಯ ಮಾಡೋದು? ಕೊಲೆಗಾರ ಇಂಥವನೇ ಅಂತ ಹಿಡಿಯೋದಕ್ಕೆ ಅವನೇನ್ ಬೋರ್ಡ್ ಹಾಕೊಂಡಿರ್ತಾನೆ? ಯು ಆರ್ ರೈಟ್. ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದೇ ಗುಮಾನಿಗಳ ಮೇಲೆ. ಯು ಆರ್ ಡಬಲ್ ರೈಟ್. ಗೋಪಿ, ಆ ಕೊಲೆಗಾರ ಏನಾದ್ರೂ ನನ್ನ ಕೈಗೆ ಸಿಗಬೇಕು, ಚಿಂದಿ ಚಿಂದಿ ಮಾಡ್ಬಿಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಚಿಂದಿ ಆಮೇಲೆ ಮಾಡೋಣ, ಮೊದಲು ತಿಂಡಿ ಮಾಡೋಣ ಬಾ. ಜಾಸ್ತಿ ಆಯ್ತು. You're absolutely right. ನಿಮ್ಮ ತಾಯಿ ಎದೆ ಹಾಲನ್ನ ನೀವು ಕುಡ್ದಿಲ್ವೇನ್ರು? ಕುಡಿದಿಲ್ವೇನೋ? ಮಗುಗೆ ಹಾಲು ಕುಡ್ಸೋ. ಆಯ್ತು, ನೀವು ಕುಡಿಲ್ವಾ? ಧೈರ್ಯದಲ್ಲಿ ನರಸಿಂಹ, ಶೌರ್ಯದಲ್ಲಿ ಪರಬ್ರಹ್ಮ, ಮಂಡ ಈ ಮಂಡ, ಜನ್ಮದಲ್ಲಿ ಬಲಿಷ್ಠ, ಕರ್ಮದಲ್ಲಿ ವಶಿಷ್ಠ, ಈ ಮಂಡ. ನಿನ್ನ ತಾಯಿ ಎದೆ ಹಾಲನ್ನ ನೀನು ಕುಡಿದಿಲ್ವೇನೋ ಬೋಳಿ ಮಗನೇ? ಅಣ್ಣ, ಬಲು ಕಷ್ಟ ಕಣಯ್ಯ ನಿನ್ನ ಹತ್ರ. ತನ್ನ ಮಕ್ಕಳನ್ನ ಸಿಗಿದು ತೋರಣ ಕಟ್ಬೇಕು. ಎಷ್ಟು ಜನರನ್ನ ಅಂತ ಸಿಗಿದು ತೋರಣ ಕಟ್ತೀಯಾ? ಹಾಗಂತ ಕಣ್ಮುಚ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ಇರಬೇಕು, ಕಣ್ಣು ಮುಚ್ಕೊಂಡಿರ್ಬೇಕು. ಕೆರೆನೋ ಕೊಳನೋ ಆದ್ರೆ ಈಜಬಹುದು, ಪ್ರವಾಹದ ವಿರುದ್ಧ ಈಜೋದಕ್ಕಾಗತ್ತೇನೆಯ? ಈಜ್ಬೇಕು. ಸಾಯ್ತೀವೋ ಬದುಕ್ತೀವೋ ಈಜ್ಬೇಕು. ನಿನ್ನ ಹತ್ರ ಮಾತಾಡೋದಿದೆಯಲ್ಲ, ತುಂಬಾ ಕಷ್ಟ ಕಣಯ್ಯ. ಥ್ಯಾಂಕ್ಸ್ ಫಾರ್ ಡ್ರಾಪಿಂಗ್. ಹೋಗಿ ಫ್ರೆಶ್ ಆಗಿ ರಾತ್ರಿ ಊಟಕ್ಕೆ ಬಂದ್ಬಿಡೋ. ನಾ ಬರಕ್ಕಾಗಲ್ಲ, ಬೇರೆ ಕೆಲಸ ಇದೆ. ಹೇಳಿರೋ ನೀನ್ ಅತ್ತಿಗೆನಯ್ಯ? ಅತ್ತಿಗೆ ಹತ್ರ ನಾ ಮಾತಾಡ್ತೀನಿ, ನೀನು ಹೋಗು. ಏನು ಮನುಷ್ಯನಯ್ಯ ನೀನು, ಶತಮೊಂಡ. ಬಂದೆ ಬಂದೆಪ್ಪ. ಎಷ್ಟು ಅರ್ಜೆಂಟು. ಬಾಗಿಲು ತೆಗೆಯೋದಕ್ಕೆ ಯಾಕೆ ಇಷ್ಟ? ಏನ್ರಿ, ನಾನು ಅಡಿಗೆ ಮನೆಯಿಂದ ಬಂದ್ ಬಾಗಿಲು ತೆಗಿಯೋದು ಬೇಡ್ವಾ? ಅಯ್ಯೋ. ಹಾಯ್ ಸೃಷ್ಟಿ, ಎಲ್ಲಿದ್ಯಾ ಮಗಳೇ? ಬೇಗ ಬಾ. ಯಾಕ್ರಿ ಟೆನ್ಷನ್? ಆ ಮಗ ಮತ್ತೆ ಅದೇ ರೀತಿ ಕೊಲೆ ಮಾಡಿದ್ದಾನೆ. ಮದ್ವೆ ಆಗಿರೋ ಹೆಂಗಸ್ರೇನಾ? ಮಕ್ಳೇನಾದ್ರೂ ಇವ್ಯಾ? ದೇವ್ರ ದಯೆ ಇಲ್ಲ. ಒಳ್ಳೇದಾಯ್ತು, ಇದ್ದಿದ್ರೆ ತಬ್ಲಿಗ್ಲಾಗ್ಬಿಡ್ತಾ ಇದ್ವು. ಕಳ್ತನ ಏನಾದ್ರೂ ನಡೆದಿದ್ಯಾ? ಕಳ್ಳತನ ಏನೂ ಆಗಿಲ್ಲ, ಎಲ್ಲ ಹಾಗೇ ಇವೆ. ಹಳೆ ದ್ವೇಷ ಏನಾದ್ರೂ ಇರ್ಬೋದಾ? ಏನೋ ಅಪ್ಪ, ನನಗೊಂದು ಅರ್ಥ ಆಗ್ತಾ ಇಲ್ಲ ಕಣೆ. ಕಾಫಿ ತಂದ್ಕೊಡ್ಲಾ? ಹೇ ಬಾನು, ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ. ನಾನ್ ನಿಮ್ ಹೆಂಡ್ತೀರಿ. ರಿಯಲಿ ಐ ಆಮ್ ವೆರಿ ಲಕ್ಕಿ. ಐ ಆಮ್ ಅನ್ಲಕ್ಕಿ. ಯಾಕೆ? ಏ ಬಾನು, ನಿಂತ್ಕೊಳ್ಳಿ. ನಾನ್ ನಿನಗೆ ಏನ್ ಕಡಿಮೆ ಮಾಡಿದ್ದೀನಿ? ನಿಂತ್ಕೊಳ್ಳಿ. ತಮಾಷೆಗೆ ಹೇಳ್ದೆ. ವೈ ಆರ್ ಯು ಅನ್ಲಕ್ಕಿ? ಏನು ಇಲ್ಲ, ತಮಾಷೆಗೆ ಹೇಳ್ದೆ. ತಮಾಷೆಗಲ್ಲ, ನಿನ್ನ ಮನಸ್ಸಿನಲ್ಲಿ ಏನೋ ಇದೆ, ನೀನ್ ನನಗೆ ಹೇಳ್ತಾ ಇಲ್ಲ. ಹೇಳು. ಓ ರಾಮ, ಇವಾಗೇನು? ನಾನೇನಾದ್ರೂ ಹೇಳಲೇಬೇಕಾ?
ಗಣಪತಿ ಅನ್ನೋ ನಿಮ್ ಹೆಸರಿಗೆ ಸರಿಯಾಗಿದೆ ನಿಮ್ಮ ಹೊಟ್ಟೆ ಲಂಬೋದರ. ಆಯ್ತಾ? ಅಮ್ಮ ರೆಡಿ. ನಾನು ನಿಮಗ್ ಫಸ್ಟ್ ಕ್ಲಾಸ್ ಕಾಫಿ ಮಾಡ್ಕೊಡ್ತೀನಿ. ಪಾಪಗೊಂಚೂರು ತೊಳೆದ್ ಬಿಡ್ರಿ. ಬೇಗ ಬಾ ಅಮ್ಮ. ಬೇಡ ಬುದ್ಧಿ, ನೀವು ಕುಂಕುಮನ ಆ ಮಗಿನ ಹಣೆಗಿಡೋದಕ್ ಮುಂಚೆ ಒಂದೇ ಒಂದ್ಸಲ ಯೋಚನೆ ಮಾಡಿ ಬುದ್ಧಿ. ನೀವು ಕುಂಕುಮ ಇಟ್ರೆ ನನಗೇನೋ ತುಂಬಾ ಸಂತೋಷನೇ, ಆದ್ರೆ ನೀವು ಅದನ್ನೆಲ್ಲ ಮರ್ಸ್ಬಿಡ್ಬೇಕಾಗ್ತದೆ. ಅಂಗನೆಯು ಒಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದೊಳು ಗೆಲ್ಲುವುದು, ಈ ಮೂರು ಸಂಗಯ್ಯನೊಲುಮೆ ಸರ್ವಜ್ಞ. ಏನೋ ಏನ್ ಅನ್ಕೊಂಡಿದ್ಯಾ ನೀನು? ಏನ್ ಅನ್ಕೊಂಡಿದ್ಯಾ ಅಂತ? ಯಾಕತ್ತಿಗೆ ಏನಾಯ್ತು? ನಮ್ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ಟಿಯಲ್ಲೋ. ನಮ್ ಗೋಪಿ ಬಂಗಾರ, ಚಿನ್ನ, ಸಿಂಗಾರ, ಅಪರಂಜಿ ಅಂತ ನಾನ್ ಊರ್ ತುಂಬಾ ಹೊಗಳ್ಕೊಂಡ್ ಬರೋದು, ನೀನ್ ನೋಡಿದ್ರೆ ನಾನ್ ತಲೆ ಎತ್ಕೊಂಡ್ ತಿರ್ಗಾಡ್ದೇ ಇರೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಅತ್ತಿಗೆ ಏನ್ ತಪ್ಪು ಮಾಡ್ದೆ ಅಂತ ಹೇಳತ್ತಿಗೆ. ಏನ್ ತಪ್ಪು ಮಾಡ್ದ್ಯಾ? ಏನ್ ಮಾಡ್ದೆ ಅಂತ ಬೇರೆ ಕೇಳ್ತಾ ಇದೀಯಾ? ಏಯ್, ದಿನ ಕ್ರೀಚ್ ಹತ್ರ ಏನೋ ಕೆಲ್ಸ ನಿನ್ಗೆ? ಜೊತೆಲಿ ಒಂದು ರೋಜಾ ಹೂವ ಬೇರೆ. ಹಲೋ ಗೋಪಿ, ಎಷ್ಟು ದಿನ ಆಯ್ತು? ಯಾವತ್ತಾದ್ರೂ ಒಂದು ದಿನ, ಒಂದೇ ಒಂದು ದಿನ ನಿಮ್ಮ ಅತ್ತಿಗೆ ಒಂದು ಮೊಳ ಹೂ ತಂದ್ಕೊಟ್ಟಿದ್ದೀನ ನೀನು? ಕೇಳ್ರಿ ಇನ್ನೊಂದ್ಸಲ. ಅತ್ತಿಗೆ ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇನ್ಯಾರ ಬಗ್ಗೆ ಮಾತಾಡ್ತೀನಪ್ಪ? ಪಾಪ ಆ ಪ್ರಶಾಂತಿ ನಿನ್ನಿಂದಾಗಿ ಕ್ರೀಜ್ ಹೋಗಕ್ ಹೆದರ್ಕೋತಾ ಇದ್ದಾಳೆ. ನಿಮಗ್ ಹ್ಯಾಕ್ ಗೊತ್ತಾಯ್ತು? ಅವಳೇ ಹೇಳಿದ್ಲು. ಅವಳದೇನಾ ಈ ಕಿತಾಪತಿ? ಜುಟ್ ಹಿಡ್ದು ಎಲ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ, ಆಗ ಮಾತಾಡಿ. ಅಷ್ಟೊಂದ್ ಧೈರ್ಯನಾ? ಯಾಕೆ? ನಾನು ಹೆದರ್ಕೊಳ್ಳಕ್ಕೆ ಅವಳೇನು ಮೈಸೂರು ಮಹಾರಾಜರ ಮೊಮ್ಮಗಳ? ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಕ್ರೀಚ್ಗಲ್ಲ, ಕಿಚನ್ಗೆ ಹೋಗು, ಕರ್ಕೊಂಡ್ ಬಾ. ಓಕೆ, ಕರ್ಕೊಂಡ್ ಬರ್ತೀನಿ. ಯಾರೇ ಅದು ನನ್ನ ಬಗ್ಗೆ ಚಾಡಿ ಹೇಳೋದು? ನನಗ್ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಬಾಯ್ ಕಟ್ಟು. ಪ್ರಶಾಂತಿ, ಇಮ್ಮ ಈ ಮೊಂಡನಿಗೆ ನಮ್ಮ ಹುಡುಗಿಯನ್ನ ತಂದುಕೊಂಡು ಕನ್ಯಾಸರೆಯನ್ನು ಬಿಡಿಸಬೇಕೆಂದು ಶ್ರೀಮತಿ ಭಾನುಮತಿಯವರಲ್ಲಿ ವಿಜ್ಞಾಪಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಹುಡುಗಿಯನ್ನು ನನ್ನ ಬಂಗಾರದಂಥ ತಮ್ಮನಾದ ಗೋಪಿನಾಥನಿಗೆ ವಧುವಾಗಿ ತಂದುಕೊಂಡು ಮದುವೆ ಮಾಡಿಕೊಳ್ಳಲು ಮನಪೂರ್ವಕವಾಗಿ ಒಪ್ಪಿಕೊಂಡಿದ್ದೇನೆ. ತಥಾಸ್ತು. ಸುಮಿ, ನನ್ನನ್ ಬಿಟ್ಟು ಹೋಗ್ಬಿಟ್ಟೆ ಅಮ್ಮ.
ಹೆಂಚ್ಕೊಳ್ರ. ಲೇ ಮಚ್ಚಿ, ಯಾರಲ್ಲ ಇವನು? ನಮ್ ಗುರು ಸಮಾಧಿಗೆ ಪೂಜೆ ಮಾಡ್ತಾವನಲ್ಲ. ನಾವಿಲ್ಲಿ ಗುರು ಹೆಸರಲ್ಲಿ ಗುಂಡು ತುಂಡು ಇಟ್ಕೊಂಡು ಪೂಜೆ ಮಾಡೋಣ ಅಂತ ಬಂದ್ರೆ ಇವನ್ ಯಾವನ ಹೂವಣ್ಣು ಇಟ್ಕೊಂಡು ಪೂಜೆ ಮಾಡ್ತಾವನೆ. ಗುರು ಇವ್ನ ಯಾವನ ನಮ್ ಕಡೆಯವನಲ್ವಲ್ಲ ಗುರು. ಏಯ್ ತಗಡು, ಯಾರೋ ನೀನು? ಏ ಸಮಾಧಿ ಯಾರ್ದು ಗೊತ್ತಾ? ಯಾರಲ್ಲ ನೀನು? ವೈಟ್ ಅಂಡ್ ವೈಟ್ ಹಾಕೊಂಡ್ಬಿಟ್ರೆ ನಮ್ ಗುರು ಶಿಷ್ಯ ಆಗ್ಬಿಡ್ತೀಯ ನೀನು. ಇವನು ನಮ್ ಗುರು ಸಮಾಧಿ ಮುಟ್ಟದ. ಏನ ಗುರಾಯ್ತ್ಯಾ? ವಾಡಿದ್ರೆ ಮಕ ಪಚಡಿ ಆಗ್ಬೇಕು. ಸಮಾಧಿ ತೋರಿಸಿ ನಮ್ಮ ಅಮ್ಮನ ಸಮಾಧಿ ಅಂತ ಯಾಕೆ ಸುಳ್ಳು ಹೇಳ್ದೆ? ನೀನ್ ಕುಡ್ದ ಎದೆ ಹಾಲನ್ನೇ ಕುಡ್ದ ಈ ತಂಗಿ ನಿನ್ ಪಾಲ್ಗೆ ಸತ್ತು ಅನ್ನೋ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಯಾ? ಯಾಕಣ್ಣ ಹೀಗ್ ಜಾರ್ಕೋತಾ ಇದ್ಯಾ? ನನ್ ಪ್ರಶ್ನೆಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಹೇಳಣ್ಣ, ನನ್ ತಾಯಿಗೆ ಏನಾಗಿತ್ತು ಅಂತ ಹೇಳಣ್ಣ ಪ್ಲೀಸ್. ನಾನ್ ಇಷ್ಟೊಂದು ಬೇಡ್ಕೊತಾ ಇದ್ರು ಹೋಗನ್ ತರ ಸುಮ್ನೆ ನಿಂತ್ಕೊಂಡಿದ್ಯಲ್ಲ, ನಿನ್ ನಾಲ್ಗೆ ಏನ್ ಸೇದೋಗಿದ್ಯಾ? ಸುಮಿತ್ರಾ, ಯಾಕೆ ಕಿರ್ಚ್ಕೋತ್ಯಾ? ನೀನ್ ಈ ತರ ಕಿರ್ಚ್ಕೊಂಡ್ಬಿಟ್ರೆ ನಾನ್ ಬಾಯಿ ಮುಚ್ಕೋತೀನಿ ಅಂತ ಅನ್ಕೊಂಡಿದ್ಯಾ? ಸಾಧ್ಯ ಇಲ್ಲ. ಹೇಳೋ, ನನ್ ತಾಯಿಗೆ ಏನ್ ಮಾಡ್ದೆ ಅಂತ ಹೇಳೋ. ಬೊಗಳೋ, ನನ್ ತಾಯಿ ಹೇಗ್ ಸತ್ತು ಅಂತ ಬೊಗಳೋ. ಹೇಳಲೇ, ಹೇಳೋ, ಬೊಗಳೋ ರಾಸ್ಕಲ್. ತಾಯಿ ಅಂತೆ, ತಾಯಿ. ನನ್ನ ತಾಯಿ ಎದೆ ಹಾಲು ಕುಡಿಯೋ ಯೋಗ್ಯತೆ ನನಗೆಲ್ಲ ಇದೆ. ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟುವಷ್ಟು ಪುಣ್ಯ ನನಗೆಲ್ಲ ಇದೆ. ನಿನ್ ತಾಯಿ ಯಾರು? ನೀನು ಯಾರು ಅಂತ ಗೊತ್ತೇನೆ ನಿನಗೆ? ಗೊತ್ತೇನೆ. ನನಗಾಗ 18 ವರ್ಷ, ದಿಕ್ಕು ಕಾಣದ ಜೀವನ. ಒಂದು ದಿನ ನನ್ನದೇ ಯೋಚನೆಯಲ್ಲಿ ಕೂತಿದ್ದೆ. ಬರಸಿಡಿಲು ಬಡಿದಂತೆ ಕಣ್ಣೆದುರು ಕಾಮುಕಿಯೊಬ್ಬಳು ಪ್ರತ್ಯಕ್ಷ ಆದಳು. ಮೈ ಮೇಲೆ ಗಂಡ ಕಟ್ಟಿದ್ದ ಪವಿತ್ರವಾದ ತಾಳಿ ಇದ್ರು ನನ್ನ ಕಡೆ ತುಂಟನಗೆ ಬೀರಿದ್ಲು. ಆಹ್ವಾನಿಸಿದಳು. ತಡೆಯಲಾಗಲಿಲ್ಲ. ಕತ್ತಿ ಹರಿತವಾಗಿತ್ತು. ಆಮೇಲೆ ಗೊತ್ತಾಯಿತು ಆಕೆಗೆ 4 ವರ್ಷದ ಹೆಣ್ಣು ಮಗಳಿದಾಳೆ ಅಂತ. ಆದ್ರೆ ಕಾಲ ಮಿಂಚಿತ್ತು. ನಿನ್ ತಾಯಿ ಜೀವನದ ಕರಿ ನೆರಳು ನಿನ್ನ ಭವಿಷ್ಯಕ್ಕೆ ಅಡ್ಡ ಆಗ್ಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನನ್ನ ಅಮೆರಿಕಾದಲ್ಲಿ ಓದಿಸ್ತಾ ಇದ್ದೀನಿ, ಬೆಳೆಸ್ತಾ ಇದ್ದೀನಿ. ನಿಜ ಸುಮಿತ್ರ. ಸುಮಿತ್ರ, ನಾನು ತಾಯಿ ಅದಕ್ಕೆ ಇವತ್ತು ಕೈ ಮುಗಿದು ಕ್ಷಮೆ ಯಾಚಿಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿಸು. ನೀವ್ ಹೇಳ್ತಿರೋದು ನಿಜ ಏನ್ರಿ? ನಾನು ಯಾಕೆ ಸುಳ್ಳು ಹೇಳಿ? ಅಯ್ಯೋ ದೇವ್ರೆ, ಏನ್ರಿ ನೀವ್ ಹೇಳ್ತಾ ಇರೋದು?
ನಿನ್ನಾಣೆಗೂ ಸತ್ಯ, ನಮ್ಮ ಮಗು ಆಣೆಗೂ ಸತ್ಯ. ಅಯ್ಯೋ, ಈಗೇನ್ರಿ ಮಾಡೋದು? ಈ ವಿಷಯ ಇಷ್ಟಕ್ಕೆ ಮುಗ್ದು ಹೋಗಿದ್ರೆ ನಾನು ಅಷ್ಟು ತಲೆ ಕೆಡಿಸ್ಕೋತಾ ಇರ್ಲಿಲ್ಲ. ಆದ್ರೆ ಇದುವರೆಗೂ ನಡೆದಿರೋ ಸರಣಿ ಕೊಲೆಗಳನ್ನ ನೋಡಿದ್ರೆ ಇದ್ರ ಹಿಂದೆ ಗೋಪಿ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ನಿಮಗ್ ನಿಜವಾಗ್ಲೂ ತಲೆ ಕೆಟ್ಟಿದೇರಿ. ಎಲ್ಲಿಂದ ಎಲ್ಲಿಗ್ರಿ ಸಂಬಂಧ? ಆ ಹೆಂಗಸ್ರನ್ನ ನಮ್ ಗೋಪಿ ಯಾಕ್ರಿ ಕೊಲೆ ಮಾಡಕ್ ಹೋಗ್ತಾನೆ? ಇಷ್ಟಕ್ಕೂ ಹೆಂಗಸ್ರನ್ ಕಂಡ್ರೆ ನಮ್ ಗೋಪಿಗೆ ಎಷ್ಟು ಗೌರವ ಗೊತ್ತಾ? ಗೊತ್ತು ಗೊತ್ತು ಕಣೆ. ಆದ್ರೆ ಅವನು ಮಾತಾಡೋ ರೀತಿ, ಅವನ ನಡವಳಿಕೆ ನೋಡಿದ್ರೆ ಗಂಡಂದ್ರಿಗೆ ಮೋಸ ಮಾಡೋ ಹೆಂಗಸರನ್ನ ಕಂಡ್ರೆ ಅವನಿಗಾಗಲ್ಲ. ಹೆಂಗಸರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋ ಗಂಡಸರನ್ನ ಕಂಡ್ರೆ ಕೆಂಡಾಕಾರ್ತಾನವನು. ಇದನ್ನೆಲ್ಲ ಅವನೇ ಬಾಯಿ ಬಿಟ್ಟು ಹೇಳಿದಾನಲ್ಲೇ. ನಾಗರ ಹಾವು ನಿಂತಮ್ಮ, 2 ತಲೆ ನಾಗರ ಹಾವು, ಚೀಫ್, ಫೊರೆನ್ಸಿಕ್ ಚೀಫ್. ಬುದ್ಧಿವಂತ ಕಣೆ, ಬುದ್ಧಿವಂತ ಕಣೆ. ಒಳ್ಳೆ ಸೀಟನ್ನೇ ಆಯ್ಕೆ ಮಾಡ್ಕೊಂಡಿದ್ದಾನೆ, ಬೇಲಿನ ಎದ್ದು ಹೊಲ ಮೇಯ್ದಂಗೆ. ರಿಪೋರ್ಟ್ಗಳನ್ನೆಲ್ಲ ತಿರುಚಿಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ ಫೂಲ್ ಮಾಡಿದಾನೆ. ಚಾಣಕ್ಯ, ಚಾಣಕ್ಯ ಕಡೆ ನಿನ್ನ ತಮ್ಮ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನಮ್ ಗೋಪಿ ಈ ಕೊಲೆಗಳನ್ನೆಲ್ಲ ಮಾಡಿದಾನೆ ಅಂದ್ರೆ ನನ್ಗಂತೂ ನಂಬೋಕೆ ಆಗ್ತಿಲ್ಲ. ನನಗೆ ನಂಬೋದಕ್ಕೆ ಸಾಧ್ಯ ಆಗಿಲ್ಲ, ಇನ್ನು ನಿನಗೆ ಹೇಗ್ ಸಾಧ್ಯ? ತಾಯಿನ ಕೊಲೆ ಮಾಡಿ ಮಗಳನ್ನ ಅಮೆರಿಕಾದಲ್ಲಿಟ್ಟು ಓದಿಸಿದ ಮಾತ್ರಕ್ಕೆ ತಾನು ಕೊಲೆಗಾರ ಅನ್ನೋ ಪಟ್ಟ ತಪ್ಪುತ್ತೆ ಅಂದ್ಕೊಂಡ್ಬಿಟ್ಟಿದ್ದಾನ ಅವನು. ನೀವು ಗೋಪಿನ ತಪ್ಪಾಗಿ ತಿಳ್ಕೊಂಡು ಸುಮ್ಮನೆ ಅವನ ಮೇಲೆ ಅನುಮಾನ ಪಡ್ತಿದ್ದೀರಾ. ಅವನಂತವನಲ್ಲ. ಇನ್ನೂ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ಲಿಲ್ವಾ? ಹೇಗ್ರಿ ನಂಬಿಕೆ ಬರೋದಕ್ಕೆ ಸಾಧ್ಯ? ತಾಳಿ ಕಟ್ಟಿದ ಗಂಡನಿಗಿಂತಲೂ ತಮ್ಮ ಅಲ್ದಿದ್ರು ನೀನು ತಮ್ಮ ಅಂದ್ಕೊಂಡ್ರ ಬಗ್ಗೆ ಹೆಚ್ಚು ನಂಬಿಕೆನಾ ನಿನಗೆ? ಏನಂತ ಮಾತಾಡ್ತಿದ್ದೀರಾ ನೀವು? ಮುಚ್ಚು ಬಾಯ್. ಇನ್ನೊಂದು ಸಲ ಅವನ ಪರ ವಹಿಸ್ಕೊಂಡು ಮಾತಾಡಿದ್ರೆ ಹುಷಾರ್. ಆತರ ಪಡ್ಬೇಡಿ, ಆತರ ಪಡ್ಬೇಡಿ. ನಮ್ ಗೋಪಿ ಕೊಲೆಗಾರ ಅಲ್ಲ. ಹಾಗಾದ್ರೆ ನಾನು ಫೂಲ? ನನ್ನ ನೀನ್ ಫೂಲ್ ಅನ್ಕೊಂಡಿದ್ದೇನೆ ನೀನು? ಇಲ್ಲ ರೀ, ಮಿಸ್ಟೇಕ್ ಮಾಡ್ಕೊಂಡಿರೋದು ನಾನಲ್ಲ, ನೀನು ಇಡಿಯಟ್. ಜೋಗಯ್ಯ, 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 ಅವ ಬನ್ನಿಲಿ. ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಮನೆ ಕಡೆ ಜೋಪಾನ. ಯಾವ ದೇವಸ್ಥಾನವ? ಅಯ್ಯೋ ಜೋಗಯ್ಯ, ಮರ್ತ್ ಬಿಟ್ರಾ? ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಅಯ್ಯೋ ಹೌದಲ್ವಾ? ಈ ಕೆಲಸದ ಗಲಾಟೆಯಲ್ಲಿ ನಾನು ಮರ್ತೇ ಬಿಟ್ಟಿದ್ದೆ. ಸರಿ ಸರಿ, ಸಾಹೇಬ್ರು ಬಂದ್ರೆ ಹೇಳ್ಬಿಡಿ. ಒತ್ತಿ ಅಣ್ಣ, ಅತ್ತಿಗೆ, ಅತ್ತಿಗೆ. Behave yourself. ಓ ಬಾನು ಬಾನು ಬಾನು, ಇನ್ನೊಂದು ಸ್ವಲ್ಪ ಟೆಂಪ್ಟ್ ಮಾಡೋದಕ್ಕಿಲ್ವೇನೆ? ಅವನು ಬಂಡವಾಳ ಗೊತ್ತಾಗ್ಬಿಡೋದು. ಜೋಗಯ್ಯ, ಅರ್ಥ ಆಗ್ತಾ ಇಲ್ಲ. ಹೆಣ್ಣಿನ ಮರ್ಮಾನೆ ಅರ್ಥ ಆಗ್ತಾ ಇಲ್ಲ. ಚೀಟರ್ಸ್, ಆಲ್ ಆರ್ ಚೀಟರ್ಸ್. ನಿಮ್ ದಮ್ಮಯ್ಯ ಅಂತೀನಿ. ನಿಮ್ ಬುದ್ಧಿನ ಸಿಟ್ಟಿನ ಕೈ ಕೊಡ್ಬೇಡಿ. ಸ್ವಲ್ಪ ಸ್ವಲ್ಪ ತಾಳ್ಮೆ ತಗೊಳ್ಳಿ ಬುದ್ಧಿ. ಭೂತ ಈ ತರ ಗರ್ಭದೊಳಗೆ ಎಲ್ಲಿವರೆಗೆ ಅಂತ ಜ್ವಾಲಾಮುಖಿ ನದುಕೊಂಡಿರ್ತಾಳೆ, ಎಷ್ಟು ಅಂತ ಸಹಿಸ್ಕೋತಾಳೆ. ಈ ಜನ ನೆಮ್ಮದಿಯಾಗಿರೋಕ್ ಬಿಡಲ್ಲ ಜೋಗಯ್ಯ, ನೆಮ್ಮದಿಯಾಗಿರೋಕ್ ಬಿಡಲ್ಲ. ಸಂಬಂಧಗಳು ಅಪವಿತ್ರವಾಗುತ್ತವೆ, ಸಂತೋಷ ನಾಶ ಆಗುತ್ತೆ, ನೆಮ್ಮದಿ ಚಿಂದಿ ಆಗುತ್ತೆ ಅಂತ ಈ ಬೇವರ್ಸಿಗಳಿಗೆ ಯಾಕೆ ಅರ್ಥ ಆಗಲ್ಲ ಜೋಗಯ್ಯ? ಅಲ್ಲ ಜೋಗಯ್ಯ,
ನಿನ್ನ ಎದೆ ಒಳಗೆ ಸಿಡಿಮದ್ದನ್ನು ತುಂಬಿಕೊಂಡು ಇನ್ನೊಬ್ಬರನ್ನ ಸಿಡಿಬೇಡ ಅಂತ ಇದೆಯಲ್ಲ. ನಂದು ಬಿಡಿ ಬುದ್ಧಿ, ಇದು ಬಿದ್ದೋಗ ಮರ. ಬದುಕಿ ಬಾಳ್ಬೇಕಾದವರು ನೀವು ಬಂಗಾರದಂತ ಮರದಿ ಕೈ ಹಿಡ್ದಿದ್ದೀರಿ. ಅಲ್ಲ ಬುದ್ಧಿ, ನೀವೇ ಹಠ ಹಿಡ್ದು ಆ ಹುಡುಗಿನ ಮದುವೆ ಆಗೋದು ಅಂತ ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಿದ್ರಿ. ಅಂತದ್ರಲ್ಲಿ ನೀವು ಆ ಹುಡುಗಿನ ಮರ್ತು ಬಿಟ್ರ? ಇದು ಸರಿನಾ ಬುದ್ಧಿ? ಆ ಹೆಣ್ಣು ಮಗಿನ ಹೊಟ್ಟೆನಲ್ಲಿ ನಿಮ್ ಕೂಸು ಬೆಳೀತಾ ಇದೆ ಬುದ್ಧಿ. ನನಗೋಸ್ಕರ ಒಂದೇ ಒಂದ್ಸಲ ಆ ಮಗಿನ ಜ್ಞಾಪಿಸ್ಕೊಳ್ಳಿ ಬುದ್ಧಿ. ಜೋಗಯ್ಯ, ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಹೆಂಡತಿ, ಮಕ್ಕಳು, ನೆಂಟರು, ಇಷ್ಟರು ಎಲ್ಲರೂ ನಾಶ ಆಗ್ತಾರೆ ಅಂತ ದುರ್ಯೋಧನಿಗೆ ಗೊತ್ತಿತ್ತು. ಆದ್ರೂ ಯುದ್ಧ ಮಾಡ್ದ. ಯಾಕೆ ಗೊತ್ತಾ? ಛಲ. 21 ಸಲ ಭೂ ಪ್ರದಕ್ಷಿಣೆ ಮಾಡಿ ಪರಶುರಾಮ ಕ್ಷತ್ರಿಯರನ್ನ ಸದೆ ಬರ್ದ. ಯಾಕೆ ಗೊತ್ತಾ? ಛಲ. ನಾನು ಅಷ್ಟೇ. ಇನ್ನೊಬ್ಬರ ಸಂಸಾರನ ಹಾಳು ಮಾಡೋರು ಹೆಂಗಸೇ ಆಗಿರ್ಲಿ, ಗಂಡಸೇ ಆಗಿರ್ಲಿ, ಅವರನ್ನ ಬೇಟೆಯಾಡೋದೇ ನನ್ನ ಗುರಿ, ನನ್ನ ಛಲ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಧರ್ಮ ಏನು ಅಂತ ನನಗೂ ಗೊತ್ತಿದೆ, ಆದ್ರೆ ಅದನ್ನ ಪಾಲಿಸಲೇಬೇಕು ಅಂತಿಲ್ಲ. ಅಧರ್ಮದ ಫಲಿತಾಂಶನೂ ಗೊತ್ತಿದೆ, ಹಾಗಂತ ನನ್ನ ಬೇಟೆ ನಿಲ್ಲಲ್ಲ. ನನಗೆ ಹುಟ್ಟೋ ಮಗನು ಮೊಂಡನಾಗಿ ಬದುಕಬೇಕು ಅಂತ ಬಯಸ್ತೀನಿ ಹೊರತು ಹೆಂಡನಾಗಿ ಬದುಕಬಾರದು, ಬದುಕೂಡ್ದು. ಅಂಜುವವನಲ್ಲ, ಅಳುಕುವವನಲ್ಲ ಈ ಮೊಂಡ. ಕೆಣಕುವವರನ್ನು ಸುಮ್ಮನೆ ಬಿಡುವವನಲ್ಲ ಈ ಮೊಂಡ. ಪಟ್ಟು ಹಿಡಿದರೆ ಮಟ್ಟ ಹಾಕುವವರೆಗೂ ನಿದ್ರಿಸುವವನಲ್ಲ ಈ ಮೊಂಡ. ನಿಮ್ಮ ವಿರಾಟ್ ರೂಪ ನನಗೆ ಗೊತ್ತು, ಆದ್ರೂ ನಿಮ್ಮ ನಿರ್ಧಾರ ಬದಲಾಯಿಸ್ಕೊಳ್ಳಿ ಬುದ್ಧಿ. ಈ ನಿರ್ಧಾರ ಅಚಲ. ಬುದ್ಧಿ ಪಟ್ಟಿಡಿಬೇಡಿ ಬುದ್ಧಿ, ಹಠ ಮಾಡಬೇಡಿ ಬುದ್ಧಿ, ಮುಂಡತನ ಮಾಡಬೇಡಿ ಬುದ್ಧಿ. ನಾನು ಕಣೋ ನಿನ್ನತ್ತಿಗೆ ನಿಮ್ಮಮ್ಮ. ನಾನು ನಿನ್ನ ಹತ್ರ ಮಾತಾಡ್ಬೇಕಪ್ಪ. ಎಲ್ಲಿಗೆ ಬರ್ಬೇಕು ಹೇಳು? ಗೋಪಿ ಗೋಪಿ ಕಂದ, ಗೋಪಿ ಏನಾಯ್ತು ನಿನ್ಗೆ? ಯಾರೇನ್ ಮಾಡಿದ್ರು? ಗೋಪಿ ಪೊಲೀಸ್ನವರು ನನ್ನನ್ನ ಶೂಟ್ ಮಾಡ್ಬಿಟ್ರು. ಶೂಟ ಅಂದ್ರೆ ನೀನ್ ಬಿಟ್ಟೋಗ್ತೀಯ? ಬಿಟ್ಟೋಗ್ಬೇಡ ಬಿಟ್ಟೋಗ್ಬೇಡ ಕಂದ, ಬಿಟ್ಟೋಗ್ಬೇಡ ನನ್ನ, ಬಿಟ್ಟೋಗ್ಬೇಡ 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 ಬಿಟ್ಟೋಗ್ಬೇಡ. ಅಮ್ಮ ಕಣ್ಬಿಡಮ್ಮ, ಒಂದೇ ಒಂದ್ಸಲ ಕಣ್ಬಿಡಮ್ಮ. ಅಮ್ಮ ಅಮ್ಮ, ನಾನೇನು ತಪ್ಪು ಮಾಡ್ಲಿಲ್ಲ ಅಮ್ಮ. ಕಣ್ಬಿಡಮ್ಮ ಅಮ್ಮ, ನನ್ನನ್ನು ಬಿಟ್ಟು ಹೋಗ್ಬೇಡಮ್ಮ. ಎದ್ದೆ ಅಮ್ಮ. ಅಮ್ಮ ನನ್ನನ್ನು ಬಿಟ್ಟು ಹೋಗ್ಬೇಡಮ್ಮ. ಅಮ್ಮ ಎದ್ದೇಳಮ್ಮ, ಏನು ಆಗಲ್ಲ. ಅಮ್ಮ ಎದ್ದೇಳ, ಕಣ್ಬಿಡಮ್ಮ. ಹೊಸ ನಾಟಕ ಮಾಡ್ತಾ ಇದೀಯಾ?
ಏ ಗೋಪಿ, ನಿನ್ನ ಹೊಸ ವರ್ಷಗಳೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ತಿಳ್ಕೊ. ನೋಡು ನೋಡು, ನಿನ್ನ ತಮ್ಮ ಹೊಸ ನಾಟಕ ಆಡ್ತಾ ಇದ್ದಾನೆ. ನಿನ್ನ ಎದ್ದೇಳಮ್ಮ, ಅಮ್ಮ ಅಮ್ಮ ಅಮ್ಮ, ಎದ್ದೇಳಮ್ಮ, ಬಿಟ್ಟು ಹೋಗ್ಬೇಡಮ್ಮ ಅಮ್ಮ ಅಮ್ಮ. ಗೋಪಿ, ಏನಪ್ಪ ಇದು? ಅತ್ತಿಗೆ, ನನ್ನ ಅಮ್ಮ ಅತ್ತಿಗೆ, ಜೀವ ಅತ್ತಿಗೆ, ಅಮ್ಮ ಅಮ್ಮ. ಜಗಣ್ಣನ ಹೆಂಡತಿ ಮಂಗಳ ಅಲ್ವಾ? ಜಗಣ್ಣ ಎಲ್ಲಿ? ಜಗಣ್ಣ, ಜಗಣ್ಣ, ಮೇಲ್ ಬನ್ನಿ. ನೀವ್ಯಾ ಕಳೆ ನಿಂತ್ಕೊಂಡಿದ್ದೀರಾ? ಬನ್ನಿ. ಏನಾಯ್ತು ಜಗಣ್ಣ? ಏನು ಅಂತ ಹೇಳಕ್ಕ, ಎಷ್ಟು ಅಂತ ಹೇಳಕ್ಕ. ಇವ್ರು ಮಾಡಿದ ಬಿಸ್ನೆಸ್ ಎಲ್ಲ ಲಾಸ್ ಆಗೋಯ್ತಕ್ಕ. ಉಟ್ಕೊಳಕ್ ಬಟ್ಟೆನೂ ಇಲ್ದಿರೋಂತ ಪರಿಸ್ಥಿತಿ. ಇದ್ದಿದ್ ಒಂದ್ ಮನೇನು ಹರಾಜ್ ಆಗೋಯ್ತಕ್ಕ. ಕೊನೆಗೆ ಯಾವ ದಾರಿನೂ ತೋಚದೆ ನಿಮ್ಮ ಆಶ್ರಯ ಬಯಸ್ ಬಂದಿದ್ದೀವಕ್ಕ. ಜಗತ್ತಲ್ಲಿ ಹುಟ್ಟುವಾಗ ಯಾರು ಏನು ತರಲ್ಲ, ಹೋಗುವಾಗ ತಗೊಂಡು ಹೋಗಲ್ಲ. ದೇವ್ರು ಕೊಟ್ಟಿದ್ದನ್ನ ಹಂಚ್ಕೊಂಡ್ ತಿನ್ನೋಣ. ಬನ್ನಿ ಬನ್ನಿ. ಅಮ್ಮ ಅಮ್ಮ, ಏನ್ ಕಂದ? ಆಂಟಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರಲ್ಲ. ತಪ್ಪು ತಪ್ಪು, ಹಾಗೆಲ್ಲ ಮಾತಾಡ್ಬಾರ್ದು ದೊಡ್ಡವ್ರ ಬಗ್ಗೆ. ಹಾ, ಈಗೇನ್ ಮಾಡ್ಬೇಕು ಅಂತಿದ್ದೀರಾ ಜಗನ್ನಾಥ್? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ವಿಶ್ವಣ್ಣ. ಜೀವನದ ದಾರಿ ಮಬ್ಬ ಕಾಣಿಸ್ತಾ ಇದೆ. ಒಟ್ಟಲ್ಲಿ ಎಲ್ಲ ನನ್ನ ಹಣೆ ಬರಹ. ನೀವೇನು ತಲೆ ಕೆಡಿಸ್ಕೋಬೇಡಿ ಜಗನ್ನಾಥ್. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಬದುಕೋದನ್ನ ಕಲಿಬೇಕು. ನೀವು ನಮ್ಮ ಆಫೀಸಲ್ಲೇ ಯಾವ್ದಾದ್ರು ಕೆಲಸ ಮಾಡ್ಕೊಂಡಿರಿ. ಆಮೇಲೆ ಮಹಡಿ ಮೇಲಿರೋ ಮನೆ ಹೇಗೂ ಖಾಲಿ ಇದೆ, ನಾವೇನದನ್ನ ಉಪಯೋಗಿಸ್ತಿಲ್ಲ. ನೀವಲ್ಲೇ ಆರಾಮಾಗಿದ್ಬಿಡಿ. ಮಂಗಳ ಮನೆಯಲ್ಲಿದ್ರೆ ಶಾರದಂಗೂ ಒಂದು ಒಳ್ಳೆ ಜೊತೆ ಸಿಕ್ಕಾಗತ್ತೆ. ನೀವೇನ್ ಹೇಳ್ತಿರೋ ನಾವ್ ಅದನ್ನೇ ಮಾಡ್ತೀವಿ. ಗೋಪಿ, ಸ್ಕೂಲ್ನಲ್ಲಿ ಯಾರ ಹತ್ರನೂ ಗಲಾಟೆ ಮಾಡಬಾರ್ದು. ಪೆನ್ನೆ ಮರೆತು ಬಿಟ್ಟಿದ್ದೀನಿ. ಒಂದು ನಿಮಿಷ ತಂದೆ. ಆಂಟಿ, ನಮ್ಮಮ್ಮ ಮಾಡೋ ಕೆಲಸ ಎಲ್ಲ ನೀವ್ ಯಾಕೆ ಮಾಡ್ತಾ ಇದ್ದೀರಾ? ಯಾರು ಮಾಡಿದ್ರೇನೋ ಪುಟ್ಟ, ಆಂಟಿ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದಾರೆ ಅಷ್ಟೇನೆ. ಪಪ್ಪ ನಂಗೆ ಇಷ್ಟ ಅಲ್ಲಪ್ಪ. ರೀ, ಪೆನ್ನೆಲ್ಲೂ ಕಾಣಿಸ್ತಿಲ್ಲ. ಪೆನ್ ಸಿಕ್ತು ಶಾರದಾ, ಮಂಗಳ ತಂದ್ಕೊಟ್ಲು. ಥ್ಯಾಂಕ್ಸ್. ನಾನೇನ್ ಬರ್ಲಾ? ಬಾಯ್ ಬಾಯ್. ಬಾ ಪುಟ್ಟ, ಬಾ. ಬಾಯ್ ಬಾಯ್. ಎಲ್ಲರೂ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಆದ್ರೆ ನಾವು ಇನ್ನೊಬ್ರು ಹಂಗಲ್ಲಿ ಬದುಕು ನಡೆಸ್ತಾ ಇದ್ದೀವಿ. ಇಲ್ಲ, ನಾನು ಈ ಮನೆಗೆ ಯಜಮಾನಿ ಆಗ್ಬೇಕು. ಕಂದ, ಯಾಕಪ್ಪ ಅಳ್ತಾ ಕೂತಿದ್ಯಾ? ಅಮ್ಮ, ನಂಗೆ ತುಂಬಾ ಹೊಟ್ಟೆ ಹಸಿತೈತಮ್ಮ. ಅಯ್ಯಯ್ಯೋ, ಯಾಕೆ? ಆಂಟಿ ಊಟ ಕೊಡ್ಲಿಲ್ವಾ? ಇಲ್ಲಮ್ಮ, ಅಷ್ಟೊತ್ತಿಂದ ಕೇಳ್ತಾ ಇದ್ದೀನಿ, ಆಂಟಿ ಕೊಡ್ಲೇ ಇಲ್ಲ. ಅಪ್ಪ ಯಾವಾಗ ಬಂದ್ರು? ಅಪ್ಪ ನನ್ ಬರಕ್ ಮುಂಚೆನೆ ಬಂದಿದ್ರಮ್ಮ. ಎಲ್ಲಿ ಹೋದ್ರಪ್ಪ? ಅಪ್ಪ ಒಳಗಿದ್ದಾರಮ್ಮ. ಮಂಗಳ, ಮಂಗಳ, ಮಂಗಳ. ಅಮ್ಮ ಇಲ್ಲಿದ್ದಾರಮ್ಮ. ಶಾರದಾ, ನನ್ನ ಮಾತು ಕೇಳು ಪ್ಲೀಸ್, ಪ್ಲೀಸ್ ನನ್ನ ಮಾತು ಕೇಳು. ನೀನು ಮಾತಾಡ್ಬೇಡಿ. ನೀವು ಮಾತಾಡೋ ಹಕ್ಕನ್ನ ನೀವ್ ಕಳ್ಕೊಂಡಿದ್ದೀರಾ. ಇಲ್ಲಿವರೆಗೂ
ನನ್ನ ಗಂಡನ್ನ ದೇವರ ಸ್ಥಾನದಲ್ಲಿಟ್ಟಿದ್ದೆ. ಆದ್ರೆ ನನ್ನ ಗಂಡ ಇಂಥವನಾದ ತಿಳಿದು ನನ್ನ ಕೈನಲ್ಲಿ ಬದುಕೋದಕ್ಕಾಗಲ್ಲ ರೀ. ನೀವು ಚೆನ್ನಾಗಿರಿ, ನಾನು ಬಿಟ್ಬಿಡಿ. ಶಾರದಾ, ಏನ್ ಮಾಡ್ತಾ ಇದ್ದೀರಾ? ಶಾರದಾ, ಪ್ಲೀಸ್ ನನ್ನ ಮಾತು ಕೇಳು. ನನ್ನ ತಾಯಿ ತರ ಯಾರು ಭಸ್ಮ ಹಾಕಬಾರ್ದು, ನನ್ನ ತಂದೆ ತರ ಯಾರು ನೇಣು ಹಾಕೋಬಾರ್ದು, ನನ್ನ ತರ ಯಾರು ಅನಾಥರಾಗಬಾರ್ದು. ಅದಕ್ಕೆ ಮಂಗಳಂತರ ಮನೆ ಹಾಳು ಮಾಡೋ ಹೆಂಗಸರಿಗೆಲ್ಲ ಮಂಗಳ ಹಾಡ್ತಾ ಬಂದೆ. ಮಂಗಳ ಹಾಡ್ತಾ ಏನು ಆಗಲ್ಲ. ನಮ್ಮ ಗೋಪಿ ಸಾಯಬಾರ್ದು. ನಮ್ಮ ಗೋಪಿ ಸಾಯಲ್ಲ. ಗೋಪಿ ಸಾಯೋದಕ್ಕೆ ನಾನು ಬಿಡಲ್ಲ. ಗೋಪಿ, ನಿನ್ನಂತವ್ರು ಬದುಕಿರ್ಲೇಬೇಕು ಕಣೋ. ನಿನ್ನಂತವ್ರು ಸಾಯಬಾರ್ದು ಗೋಪಿ. ಗೋಪಿ, ನಿನ್ನಂತವ್ರು ಬದುಕಿರ್ಲೇಬೇಕು. ಡಾಕ್ಟರ್, ಡಾಕ್ಟರ್, is there anybody in the hospital? Please help us. Have pity on us. ಡಾಕ್ಟರ್, ಡಾಕ್ಟರ್, ಗೋಪಿ ಏನು ಆಗಲ್ಲ ಕಣೋ. Come on, please help us. ಡಾಕ್ಟರ್, ಡಾಕ್ಟರ್, ಅವನು ಉಸಿರಿಗೆ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ನಿನ್ನ ಉಸಿರು ತೆಗೆದುಬಿಡ್ಕೊಳ್ಳಿ. ಆರೋಪಿಯ ಉದ್ದೇಶಗಳು ಏನೇ ಆಗಿದ್ದರೂ ಕಾನೂನನ್ನು ಉಲ್ಲಂಘಿಸಿ ಎಸಗಿರುವ ಅಪರಾಧಗಳನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯಾಲಯವು ಶ್ರೀ ಗೋಪಿನಾಥ್ ಅಲಿಯಾಸ್ ಗೋಪಿರವರಿಗೆ 14 ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. You're very handsome. I like you. 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 I like you.